ಎಲ್ಲಿ ಈ ಪಂದ್ಯ ಕೈ ಜಾರಿದ್ದು RCBಗೆ? ಅಲ್ಲಿ ಕೊನೆ 10 ಓವರ್ ಅಲ್ಲಿ ನೋಡೋದಾದ್ರೆ ಒಂದ್ 76, 77 ರನ್ನು ಹೊಡೆಯಕ್ ಅಷ್ಟೇ ಸಾಧ್ಯ ಆಗಿದ್ದು. ವಿಕೆಟ್ಸ್ ಗಳು ಕೈಯಲ್ಲಿ ಇದ್ರು ಸಹ ಅದನ್ನ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳೋದಕ್ ಆಗ್ಲಿಲ್ಲ. ಎಕ್ಸ್ಟ್ರಾ ಆರ್ಡಿನರಿ ಬೌಲಿಂಗು ಮಾಜಿ RCB ಲುಂಗಿ ಎಂಗಿಡಿಯಿಂದ ಆಗಿರ್ಬೋದು, ನಾಯಕ ಅಕ್ಷರ್ ಪಟೇಲ್ ಇಂದ ಆಗಿರ್ಬೋದು, ನಟರಾಜನ್ ಡೆತ್ ಓವರ್ಸ್ ನಲ್ಲಿ ಎಲ್ರು ಒಟ್ಟಿಗೆ ಚಿಪ್ಪಿನ್ ಆದ್ರು. ಪಾರ್ಟ್ನರ್ಶಿಪ್ ಅಲ್ಲಿ ಬೌಲಿಂಗ್ ಮಾಡಿದ್ರು, ಲೂಸ್ ಡೆಲಿವರೀಸ್ ಕೊಡ್ಲೇ ಇಲ್ಲ, ಬೌಂಡ್ರೀಸ್ ಗಳನ್ನ ಕಟ್ ಹಾಕಿದ್ರು. ಒಳ್ಳೆ ಸ್ಟಾರ್ಟ್ ಅಂತ ಹೇಳಿದ್ವಿ. ಫಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ 10 ರನ್ ಪರ್ ಓವರ್ ಪವರ್ ಪ್ಲೇ ಶುರು ಮಾಡಿದ್ರು. ವಿರಾಟ್ ಕೊಹ್ಲಿ ಔಟ್ ಆದ್ಮೇಲೆ ಹಿಂದೆ ಬಂದಂತ ಬ್ಯಾಟರ್ಸ್ ಒಂದು ಫ್ಲೇರ್ ತೋರಿಸಿದ್ರು, 1 4, 2 4, 1 6, ಬಟ್ ಎಲ್ಲ ವಾಪಸ್ ತಿರ್ಕೊಂಡ್ರು. ಅಂದ್ರೆ ಈ ಬಲಿಷ್ಠವಾದಂತಹ ಒಂದು ಟಾಪ್ ಆರ್ಡರ್, ಮಿಡಲ್ ಆರ್ಡರ್ RCB ನೆನ್ನೆ ಕಲೆಕ್ಟಿವ್ ಫೇಲ್ಯೂರ್ ಅಂತ ಹೇಳ್ಬೇಕು. ಟಿಮ್ ಡೇವಿಡ್ ಒಂದು 26 ಹೊಡೆದ ಒಂಥರ ಒಂದು ತಂದ್ರು ಗೇಮ್ ನ ಹತ್ರಕ್ಕೆ, ಬಟ್ ಎಲ್ಲೂ ಒಂದು ಪಾರ್ಟ್ನರ್ಶಿಪ್ ಕಂಡು ಬರ್ಲಿಲ್ಲ ನೆನ್ನೆ RCB ತಂಡದಲ್ಲಿ. ರೊಮಾರಿಯೋ ಶೆಪರ್ಡ್ ಒಂದು ಬಾಲ್ ವಾಪಸ್ಸು. ಅವ್ರಿಗೆ ಹರ್ಟ್ ಆಗಿದ್ ಮ್ಯಾಕ್ಸಿಮಮ್ ಆ ಸಮಯದಲ್ಲೊಂದು ಜಿತೇಶ್ ಶರ್ಮಾ ಆಡಿರುವಂತ ಜಸ್ಟ್ ಒಂದು 3 ಇನ್ನಿಂಗ್ಸ್. ಈಗ ಫಸ್ಟ್ ಮ್ಯಾಚ್ ಅಲ್ಲಿ ಫಸ್ಟ್ ಬಾಲ್ ಅಲ್ಲಿ ಔಟ್ ಆಗೋದು, ಅದ್ರ ಬಗ್ಗೆ ಮಾತಾಡಕ್ ಆಗಲ್ಲ. RR ಮೇಲೆ ಆಡದಂತ ಇನ್ನಿಂಗ್ಸ್ ಈ ಮ್ಯಾಚ್ ಅಲ್ಲಿ ಕೂಡ ಆ ಒಂದು ಲಯದಲ್ಲಿ ಕಂಡು ಬರ್ತಾ ಇಲ್ಲ ಅವರು. ಅದು ಹರ್ಟ್ ಮಾಡ್ತಾ ಇದೆ, ಯಾಕಂದ್ರೆ ಲೆಸ್ ದನ್ 100 ಸ್ಟ್ರೈಕ್ ರೇಟ್ ಅಲ್ಲಿ ಕ್ರಿಮಿನಲ್ ಅಫೆನ್ಸ್ T20ಲಿ. ಸೊ ಫಸ್ಟ್ ಆಫ್ ಆಲ್ ಆ ಟೋಟಲ್ ಬಿಲೋ ಪಾರ್ ಒಂದ್ ಕಡೆ. ಬೌಲಿಂಗ್ ಅಂತ ಬಂದ್ರೆ ಎಲ್ಲಾರು ಇದ್ರ ಬಗ್ಗೆ ಮಾತಾಡ್ತಾರೆ. 20ನೇ ಓವರ್ ನೀವು ಬಂದು ರೊಮಾರಿಯೋ ಶೆಪರ್ಡ್ ಇಟ್ಕೊಬೇಕಿತ್ತ? ನಾರ್ಮಲಿ ದ ಬೆಸ್ಟ್ ಬೌಲರ್ 19ನೇ ಓವರ್ ಮಾಡಿ ಕಡಿಮೆ ರನ್ಸ್ ಕೊಟ್ಟು 20ನೇ ಓವರ್ಗೆ ಸ್ವಲ್ಪ ಪೇರ್ಸಿ 20-25 ರನ್ ಕೊಡೋ ತರ ಪರಿಸ್ಥಿತಿ ಬರುತ್ತೆ. ಬಟ್ 13 ರನ್ ಲಾಸ್ಟ್ ಓವರ್ ಮಧ್ಯದಲ್ಲಿ 1 ಓವರ್ 5 ಓವರ್ ರೊಮಾರಿಯೋ ಶೆಪರ್ಡ್ ಕೆಲೆ ಮಾಡಿಸ್ಬೋದಿತ್ತು, ಇಲ್ಲ ಟೈಮಿಂಗ್ ಕರೆಕ್ಟ್ ಆಗಿದ್ದು ಸುರೇಶ್ ಶರ್ಮಾ ಕೆಲೆ ಮಾಡಿಸಿದ್ರೆ ನಿಮ್ಗೆ 20ನೇ ಓವರ್ ಅವಾಗ ಏನಾಗಿರೋದು 5 ನಿಮ್ಗೆ ಹೇಜಲ್ ವುಡ್ ಅಥವಾ ರಸಿಕ್ ಸಲಾಮೋ ಅಥವಾ ಭುವನೇಶ್ವರ್ಗೆ ಬಂದಿರೋದು. ಸೊ ಟ್ಯಾಕ್ಟಿಕಲ್ ಕ್ಯಾಲ್ಕುಲೇಟ್ ಇವಾಗ ಆ ಒಂದು ಸಮಯದಲ್ಲಿ RCB ಎಡುವುದ್ರ? ಬರೀ ಅದನ್ನ ಮಾತ್ರ ಮಾತಾಡಬಾರ್ದು. ಹುಟ್ಟದಬ್ಬದ ಹುಡುಗ ನೆನ್ನೆ KL ರಾಹುಲ್ ಅಂತ ಒಂದು ಔಟ್ಸ್ಟ್ಯಾಂಡಿಂಗ್ ಇನ್ನಿಂಗ್ ಸ್ಟಾರ್ಟ್ ಅಲ್ಲಿ